ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ. ಏಕೆಂದರೆ ಅಲ್ಲಿ ನಾನು ನನ್ನಿಂದಲೇ ಎಂದ ಎಷ್ಟೋ ಜನ ಮಣ್ಣಾಗಿರುವರು ಕಾಣಸಿಗುತ್ತಾರೆ. ಶುಭೋದಯ, ಶುಭ ಮುಂಜಾನೆ. ಆತ್ಮ ನಮಸ್ತೆ. ಸಿಹಿ ಜೇನು ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನನ್ನ ಜೀವನದ ಒಂದು ದಿನ ಹೇಗಿರುತ್ತೆ, ಎಷ್ಟು ಸರಳವಾಗಿರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಚಿಕ್ಕದಾದರೂ ಸುಂದರವಾದಂಥ ನನ್ನ ದಿನದ ಕತೆ. ನನ್ನ ದಿನ ಬೆಳಿಗ್ಗೆನೆ ಶುರುವಾಗುತ್ತೆ. ಮನೆಯಲ್ಲೇ ತಯಾರಾದ ಒಂದು ಎನರ್ಜಿ ಡ್ರಿಂಕು ನನ್ನ ಇಡೀ ದಿನದ ಎನರ್ಜಿ ಬೂಸ್ಟರ್ ಆಗಿರುತ್ತೆ. ಇವತ್ತು ಬುಧವಾರ, ಕಾರ್ತಿಕ ಹುಣ್ಣಿಮೆ. ಬೆಳಿಗ್ಗೆ ಮೊದಲು ಮೇಲ್ಗಡೆ ರಾಗಿನ ಒಣಗಾಕಿ ಕೆಳಗಡೆ ಬಂದು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಕಾರ್ತಿಕ ಮಾಸ ಮಾಡೋರಿಗೆಲ್ಲ ಈ ದಿನ ತುಂಬಾನೇ ಶ್ರೇಷ್ಠವಾದ ದಿನ. ಇದನ್ನ ಕಿರು ದೀಪಾವಳಿ ಅಂತ ಕೂಡ ಕರೀತಾರೆ. ಕಾರ್ತಿಕ ಹುಣ್ಣಿಮೆ ಅಂದ್ರೆ ದೀಪಗಳ ಹಬ್ಬ. ಇವತ್ತು ನಾವೆಲ್ಲರೂ ಎಣ್ಣೆ ದೀಪ ಹಚ್ಚೋದು ತುಂಬಾನೇ ಶುಭ. ದೀಪ ಬೆಳಗಿದ್ರೆ ಮನೆಯಲ್ಲಿ ಮತ್ತೆ ಮನಸ್ಸಲ್ಲಿ ಬೆಳಕು ಹರಡುತ್ತೆ ಅನ್ನೋ ನಂಬಿಕೆ. ಇನ್ನು ನಾವು ಕಾರ್ತಿಕ ಮಾಸದವರಲ್ಲ, ಆದ್ರೂ ಕಾರ್ತಿಕ ಮಾಸ ಬಂದಾಗಿಂದ ಮೊದಲನೇ ವಾರ ಹೊಸದೇವ್ರಿದ್ರೆ, ಎರಡನೇ ವಾರ ತುಳಸಿ ಪೂಜೆ ಇತ್ತು. ಇನ್ನು ಅದರ ನಂತರದ ಬುಧವಾರ ಬಂದು ಕಾರ್ತಿಕ ಹುಣ್ಣಿಮೆ. ಹೀಗೆ ಪ್ಯೂರ್ ವೆಜಿಟೇರಿಯನ್ಸ್ ಆಗೋಗಿದ್ದೀವಿ. ಆದರೆ ಈ ರೀತಿ ಹಬ್ಬಗಳನ್ನ ಮಾಡೋದು ಒಂದು ರೀತಿ ಖುಷಿ ಕೊಡುತ್ತೆ. ಮಧ್ಯಾಹ್ನ ತುಳಸಿ ಪೀಠಕ್ಕೆ ದೀಪ ಹಚ್ತೀವಿ. ಕಾರ್ತಿಕ ಮಾಸದಲ್ಲಿ ತುಳಸಿ ದೇವಿ ಪೂಜೆ ಮಾಡಿದ್ರೆ ಕುಟುಂಬಕ್ಕೆ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತೆ ಅಂತ ಹಿರಿಯರು ಹೇಳ್ತಾರೆ. ಇತ್ತೀಚೆಗೆ ರೀಲ್ಸ್ಗಳಲ್ಲಿ ನೋಡಿರೋ ಹಾಗೆ ಇವತ್ತಿನ ದಿನ ಕುಂಬಳಕಾಯಲ್ಲಿ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತ ಸಾಕಷ್ಟು ರೀಲ್ಗಳನ್ನ ನೋಡಿದ್ದೀವಿ. ಸೊ ಗೊತ್ತಾದ್ಮೇಲೆ ಅದು ಒಂದು ಅಡಿಷನ್ ಆಯಿತು ಕಾಲಭೈರವೇಶ್ವರನ್ ದೇವಸ್ಥಾನದಲ್ಲಿ. ಇದ್ರ ಜೊತೆಗೆ ಸಂಜೆ ಪೂಜೆಗೆ ತುಳಸಿ ಕಟ್ಟೆ ಮುಂದೆ 355 ಬತ್ತಿ ಇರೋಂಥ ದೀಪನ ಹಚ್ಚಿದ್ವಿ. 365 × 2 ಇಡೀ ವರ್ಷ ದೀಪ ಹಚ್ಚಿದ ಪುಣ್ಯ ಸಿಗುತ್ತೆ ಅಂತ. ಪೂಜೆ ಮುಗಿಸ್ಕೊಂಡು ಮಕ್ಕಳನ್ನ ಎಬ್ಬರಿಸಿ ತಿಂಡಿಗೆ ರೆಡಿ ಮಾಡಿ ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋ ಅಷ್ಟೊತ್ತಿಗೆ 8:45 ಆಗಿರುತ್ತೆ. ಸ್ಕೂಲ್ಗೆ ಹೋಗ್ತೀರಾ? ಓಕೆ. ಅಲ್ಲ ಅಳಲ್ಲ ಅಲ್ಲ, ಅಮ್ಮ ಬೇಕಂತ ಅಮ್ಮ ಇರಲ್ಲ ಅಲ್ಲಿ. ಕರ್ಕೊಂಡು ಹೋಗ್ತೀಯಾ? ವೆಯ್ಟ್, ಶಾಕ್ ಆಗಬೇಡಿ. ಸಿಹಿ ಸುಮ್ಮನೆ ರೆಡಿ ಆಗಿರೋದಷ್ಟೇ, ಇನ್ನೂ ಅಡ್ಮಿಷನ್ ಆಗಿಲ್ಲ. ಜೀನುದ್ ಲಾಸ್ಟ್ ಇಯರ್ ಯೂನಿಫಾರ್ಮ್ ಹಾಕ್ಕೊಂಡು ಜೀನುನ ಬಿಟ್ಟು ಬರೋದಕ್ಕೆ ಹೋಗ್ತಾ ಇರೋದಷ್ಟೇ. ಎಲ್ಲ ಮಕ್ಕಳು ಸ್ಕೂಲ್ಗೆ ಹೋಗೋದಕ್ಕಾದ್ರೆ ಈ ಮಗು ರೆಡಿ ಆಗಿದೆ ಯಾವಾಗ ಸ್ಕೂಲ್ಗೆ ಹೋಗ್ತೀನಿ ಅಂತ. ಸಿಹಿ, ನೆಕ್ಸ್ಟ್ ಇಯರಿಂದ ಹೋಗಿ ಅಂತೆ ನೀನು. ಬ್ಯಾಗ್ ಬೇಡವಾ? ಚಿನಿ, ಸಿಹಿ, ಆದ್ಯಾನ ಬಿಟ್ಬಿಟ್ಟು ವಾಪಸ್ ಬರ್ಬೇಕಾಯ್ತಾ? ಇತ್ತೀಚೆಗೆ ನಮ್ಮನೇಲಿ ಮೆಂತ್ಯದ್ದಿಟ್ಟು ಮಾಡ್ತಾ ಇರಲಿಲ್ಲ, ಹಿಟ್ಟು ಖಾಲಿಯಾಗಿತ್ತು ಅಂತ. ಸೊ ಈಗ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿಕೊಂಡು ರಾಗಿ ಮಿಷನ್ಗೆ ಬಂದಿದ್ದೀವಿ ಬೀಸ್ಕೊಂಡು ಹೋಗೋಣ ಅಂತ. ಇದು ನಮ್ಮನೇಲಿ ಮೆಂತ್ಯದಿಟ್ಟು ಅನ್ನೋದಕ್ಕಿಂತ ಚಾಕಿ ಮುದ್ದೆ ಅನ್ನೋದೇ ಫೇಮಸ್ ಆಗಿದೆ. ನಮ್ಮ ಜೇನುಗಂತೂ ತುಂಬಾ ಇಷ್ಟ. ಈ ಪುಟ್ಟ ಮಕ್ಕಳು ಹೊಟ್ಟೆ ತುಂಬಿಸೋದು ತುಂಬಾ ಈಸಿ. ಬೇಗ ಹೊಟ್ಟೆ ತುಂಬುತ್ತೆ, ಹಾಗೆ ಬೇಗ ಜೀರ್ಣ ಕೂಡ ಆಗುತ್ತೆ. ದ್ರಾಕ್ಷಿ ಕೊಡ್ತೀನಿ ಬಂದರೆ. ಇನ್ನು ಇಲ್ಲಿ ಮಧ್ಯಾಹ್ನದ ಊಟ ಮುಗಿಸ್ಕೊಂಡು 1 ಅವರ್ 2 ಅವರ್ ಗ್ಯಾಪ್ ಕೊಟ್ಟು ಏನಾದರೂ ಈ ರೀತಿ ಫ್ರೂಟ್ಸೋ ಇಲ್ಲ ಸ್ನ್ಯಾಕ್ಸೋ ಏನಾದರೂ ಮಾಡಿಕೊಡ್ತಾ ಇರ್ತೀನಿ. ಯಾಕೆಂದರೆ ಹೊಟ್ಟೆ ಖಾಲಿ ಇದೆ, ಹೊಟ್ಟೆ ಹಸಿತಾ ಇದೆ ಅಂತಂದ್ರೇ ಕ್ರೇವಿಂಗ್ಸ್ ಜಾಸ್ತಿ ಆಗೋದು ಹೊರಗಡೆ ಫುಡ್ ಬೇಕು ಅಂತ. ಅದೇ ಹೊಟ್ಟೆ ತುಂಬಿದಾಗ ನೀವು ಅಬ್ಸರ್ವ್ ಮಾಡಿ ಹೊರಗಡೆ ತಿಂಡಿ ಬೇಕು ಅಂತ ಕೂಡ ಅನಿಸಲ್ಲ. ಸೊ ಅವ್ರೇನಾದರೂ ಕೇಳೋದಕ್ಕಿಂತ ಮುಂಚೆನೇ ನಾನೇ ಕೊಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ನಾವು ಚಿಕ್ಕವರಿದ್ದಾಗ ಟೈಮ್ ಟು ಟೈಮ್ ಫುಡ್ ಪ್ರಿಪೇರ್ ಆಗೋಗೋದು. ಆ್ಯಂಡ್ ಅದ್ರ ಹಿಂದೆ ಪಾಪ ಅಮ್ಮಂದಿರು ಪಡ್ತಾ ಇದ್ದಿದ್ದು ಕಷ್ಟ ನಮಗೆ ಗೊತ್ತಾಗ್ತಾನೆ ಇರಲಿಲ್ಲ. ನಮ್ಗೆ ಏನು ಬೇಕು ಅಂತಂದ್ರೂ ರೆಡಿ ಇರೋದು ನಮ್ಮ ಟೇಸ್ಟಿಗೆ ಪ್ರಕಾರ. ನಮ್ಮ ಮನೆಯಲ್ಲಿ ನಮ್ಮಮ್ಮ ಹುಷಾರಿಲ್ಲ ಅಂತ ಮಲ್ಕೊಂಡಿದ್ದು ನಾವು ನೋಡೇ ಇಲ್ಲ. ಸೊ ನನ್ನ ಮಕ್ಳಿಗೂ ನಾನು ಅದೇ ರೀತಿ ಎನರ್ಜೆಟಿಕ್ ಆಗಿರಬೇಕು ಅನ್ನೋದನ್ನು ಅವರಿಂದ ಕಲ್ತಿದ್ದು. ಇನ್ನು ಈಗ ಅಪ್ಪ ಅಮ್ಮಂದಿರಿಗೆ ವಯಸ್ಸಾದಮೇಲೆ ಪಾಪ ಅವರು ಯಾವುದಕ್ಕೂ ಆಸೆ ಪಡಲ್ಲ. ಆಸ್ತಿಗಾಗಲಿ ದುಡ್ಡಿಗಾಗಲಿ ಅವರು ಇಷ್ಟಪಡೋದು ಒಂದೇ, ಮಕ್ಕಳು ಅವ್ರ ಜೊತೆ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡೋದನ್ನು.
ಎಲ್ಲೋ ದೂರದಲ್ಲಿದ್ದಾಗ ಒಂದು ಫೋನ್ ಕಾಲು, ಅಮ್ಮ ಊಟ ಆಯಿತಾ ಅಂತ, ಇಲ್ಲ ಜೊತೇಲಿದ್ದಾಗ ಅವ್ರ ಪಕ್ಕ ಕೂತ್ಕೊಂಡು ಒಂದೆರಡು ಮಾತು. ಇದಕ್ಕಿಂತ ಹೆಚ್ಚಾಗಿ ಪಾಪ ಇನ್ನೇನನ್ನು ಬಯಸಲ್ಲ. ನಾವು ಇಷ್ಟನ್ನು ಮಾಡಿಲ್ಲ ಅಂದರೆ ಮಕ್ಕಳಂತಾದರೂ ಹೇಗೆ ಅನ್ಸ್ಕೊಳ್ತೀವಿ ಅಲ್ವಾ? ಇವತ್ತಿನ ಈವ್ನಿಂಗ್ ಸ್ನ್ಯಾಕ್ಸು ನಮ್ಮ ಮನೇಲಿ ರೋಸ್ಟೆಡ್ ಆಲ್ಮಂಡ್ ಚಾಕ್ಲೇಟ್ ಫಡ್ಜ್. ನಾನು ಇದನ್ನು ಕಾಲೇಜ್ಗೆ ಹೋಗೋ ಟೈಮಲ್ಲಿ ಜಾಸ್ತಿನೇ ತಿಂತಾಯಿದ್ದೆ ಹೊರಗಡೆ. ಅದೇ ಈಗ ಮಕ್ಕಳು ಕೊಡಬೇಕು ಅಂತಂದರೆ ಹೊರಗಡೆಯಿಂದ ತರಿಸೋದಕ್ಕೆ 1000 ಸತಿ ಯೋಚನೆ ಮಾಡ್ತೀವಿ. ಅದಕ್ಕೋಸ್ಕರ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಟ್ಲಲ್ಲಿ ನೀರನ್ನು ಕಾಯೋದಕ್ಕಿಟ್ಟು ಅದು ಸ್ವಲ್ಪ ಕುದಿ ಬಂದಾಗ ಸ್ಟವ್ನ ಆಫ್ ಮಾಡಿ ಅದಕ್ಕೆ ನಾನಿಲ್ಲಿ ತೊಗೊಂಡಿರುವಂಥ ಡೇಟ್ಸನ್ನು ನೆನೆಸೋದಕ್ಕೆ ಹಾಕಿದ್ದೀನಿ. ಒಂದು ಪ್ಲೇಟ್ನ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಮೆತ್ತಗಾಗತ್ತೆ. ಈ ಖರ್ಜೂರಗಳನ್ನ ಮೆತ್ತಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಬೇಕು. ಅದ್ರ ಒಳಗಡೆ ಇರುವಂಥ ಸೀಡ್ಸ್ನ ತೆಗೆದು ಮಿಕ್ಸರ್ ಜಾರ್ಗೆ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಆಲ್ಮಂಡ್ಸ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಿದ್ದೆ. ಸೊ ಅದನ್ನು ಕೂಡ ಈ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಬೇಕು. ಇಲ್ಲಿ ಇದನ್ನು ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು 3 ಇಂಗ್ರೀಡಿಯೆಂಟ್ಸು. ಒಂದು ಖರ್ಜೂರ, ಬಾದಾಮಿ ಮತ್ತು ಕೋಕೋ ಪೌಡರು. ಅದ್ರ ಮೇಲೆ ಎಕ್ಸ್ಟ್ರಾ ಗಾರ್ನಿಷಿಂಗ್ಗೆ ಅಂತ ನಾನಿಲ್ಲಿ ಚಾಕ್ಲೇಟ್ ಸಿರಪ್ನ ಹಾಕ್ಕೊಂಡೆ. ಇಲ್ಲ ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಡೈರೆಕ್ಟಾಗಿ ಖರ್ಜೂರನ ಬಾದಾಮಿನ ಹಾಕ್ಕೊಟ್ರೆ ಮಕ್ಕಳು ತಿನ್ನಲ್ಲ. ಸೊ ಈ ರೀತಿ ಮಾಡಿಕೊಟ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಅಷ್ಟೇ ಡಿಲಿಷಿಯಸ್ ಕೂಡ. ಇಲ್ಲಿ ಕೋಕೋ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈ 3 ಇಂಗ್ರೀಡಿಯೆಂಟ್ಸ್ನ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ದಿರ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಇದು ತುಂಬಾ ತರ್ತರಿಯಾಗಿದ್ರೂ ಚೆನ್ನಾಗಿರಲ್ಲ, ಒಂದು ಸ್ವಲ್ಪ ಪೇಸ್ಟ್ ಆಗಬೇಕು, ಆವಾಗಲೇ ಟೇಸ್ಟು. ಇನ್ನು ಮಕ್ಕಳು ಬಾಯಿಗೆ ಆ ರೀತಿ ಸಿಕ್ಕಿದ್ರೆ ಅವ್ರಿಗೆ ತಿನ್ನೋದಕ್ಕೂ ಇಷ್ಟಪಡಲ್ಲ. ಸೊ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನುಣ್ಣಗೆ ರುಬ್ಕೊಂಡು ಬರಬೇಕು. ಇನ್ನು ಇಲ್ಲಿ ಮಿಕ್ಸಿ ಜಾರಿಂದ ಒಂದು ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಸೆಟಲ್ ಮಾಡ್ಕೊಳ್ಬೇಕು. ಇದನ್ನು ಹೀಗೆ ಕೂಡ ನಾವು ತಿನ್ಬೋದು. ಇಲ್ಲ ಎಕ್ಸ್ಟ್ರಾ ಅಡಿಷ್ನಲ್ ಫ್ಲೇವರ್ ಬೇಕು ಅಂತಂದರೆ ಇದರ ಮೇಲೆ ನಾನು ಚಾಕ್ಲೇಟ್ ಸಿರಪ್ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಅದ್ರ ಮೇಲೆ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರುವಂಥ ರೋಸ್ಟೆಡ್ ಆಲ್ಮಂಡ್ಸ್ನ ಗಾರ್ನಿಷಿಂಗ್ಗೆ ಅಂತ ಯೂಸ್ ಮಾಡಿದ್ದೀನಿ. ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಸೂಪರಾಗಿರುತ್ತೆ. ಹೊರಗಡೆ ಈ ಚಾಕ್ಲೇಟ್ ಫಡ್ಜ್ನ ನಾನು ತೊಗೊಳ್ಬೇಕಾದ್ರೆ ಒಂದು ಬೌಲ್ಗೆ 100 ರೂಪೀಸ್ ಇರ್ತಾಯಿತ್ತು. ಇನ್ನು ಇವಾಗ ಎಷ್ಟಾಗಿದೆ ಅಂತ ರೇಟ್ ನನಗೆ ಖಂಡಿತ ಗೊತ್ತಿಲ್ಲ. ಅಲ್ಲಿ ಹೊರಗಡೆ ತೊಗೊಂಡ್ರೆ ಕ್ವಾಂಟಿಟಿ ಒಬ್ರಿಗಾಗೋಷ್ಟು ಸಫಿಷಿಯೆಂಟ್ ಆಗಿರುತ್ತೆ. ಸೊ ಮನೆಯಲ್ಲೇ ಮಾಡಿಕೊಂಡ್ರೆ ಒಬ್ಬರು ತಿನ್ನುವಂಥ ಜಾಗದಲ್ಲಿ ಇಬ್ಬರು ತಿನ್ಬೋದು. ಇದಿವಾಗಲೇ ತಿನ್ಬೋದು. ಹಿಂದೆಯಿಂದ ಹಾಕು. ಓಕೆ, ಎನಫ್ ಸಾಕು. You want spoon? Yeah. So many elevators, streaks. Wow, super. So many doors and just stars. ಸೂಪರ್ ಆಗಿದೆ. ಕೊಡಿ ನನಗೆ ಬೇರೆ ಕೊಡು ಮಕ್ಕಳು. ತಗೋ. ಅಮ್ಮ ಇನ್ನು ಇಲ್ಲಿ ನಾನು ಇದನ್ನು ಪ್ರಿಪೇರ್ ಮಾಡೋ ಟೈಮಲ್ಲಿ ಹೋಮ್ವರ್ಕ್ ಕಂಪ್ಲೀಟ್ ಆದರೆ ಹೊರಗಡೆ ವಾಕಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಸೊ ಈಗ ಆ ಪ್ರಾಮಿಸ್ನ ಕೀಪ್ ಅಪ್ ಮಾಡೋ ಟೈಮು. ಪಾರ್ಕ್ಗೆ ಹೋದರೆ ಇಷ್ಟೊತ್ತಲ್ಲಿ ಸೊಳ್ಳೆಗಳು ಜಾಸ್ತಿ ಇರುತ್ತೆ. ಸೊ ರೋಡಲ್ಲೇ ವಾಕ್ ಮಾಡ್ಕೊಂಡು ಬಂದ್ವಿ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೇಲಿ ಆಲ್ಮೋಸ್ಟ್ ಈಗ ಟೈಮ್ 9 ಗಂಟೆ. 9 ಗಂಟೆಗೆ ಎಲ್ಲರದ್ದು ಊಟ ಆಗಿ ಅಡುಗೆ ಮನೆ ಎಲ್ಲ ಕ್ಲೀನ್ ಆಗೋಗಿರುತ್ತೆ. ಯಾಕೆ ಅಂದರೆ ಶಾರ್ಪಾಗಿ 9 ಗಂಟೆಗೆ ಲೈಟ್ ಆಫ್ ಆಗಬೇಕು ಅನ್ನೋದು ನಮ್ಮ ಟೈಮ್ ಟೇಬಲ್ಲು. 9 ಗಂಟೆಗೆ ಲೈಟ್ ಆಫ್ ಆದ್ರೂ ಇವ್ರ ಎನರ್ಜಿ ಸ್ವಲ್ಪ ಡೌನ್ ಆಗಿರಲ್ಲ. ಫುಲ್ ಡಾರ್ಕ್ ಆಗಿ ಒಂದು 15-20 ನಿಮಿಷ ಬೇಕು ಇವರು ಸ್ಲೀಪಿಂಗ್ ಮೂಡ್ಗೆ ಹೋಗೋದಕ್ಕೆ. ಇನ್ನು ಅಡುಗೆ ಮನೆ ವೇಸ್ಟೇಜ್ ಏನಿರುತ್ತೆ ಅದು ಕೂಡ ಅಡುಗೆ ಮನೆಯಿಂದ ಆಚೆ ಹೊಟ್ಟೋಗುತ್ತೆ.
ಫೈನಲಿ ಈಗ ದಿನಾನ ವೈಂಡ್ ಅಪ್ ಮಾಡೋ ಟೈಮು. ಬಟ್ ಡೇ ವೈಂಡ್ ಅಪ್ ಆಗೋದಕ್ಕೂ ಮುಂಚೆ ನನಗೆ ಲೈಟಾಗಿ ಒಂದು ಸ್ವಲ್ಪ ಸ್ವೀಟ್ ಕ್ರೇವಿಂಗ್ಸ್ ಇರುತ್ತೆ. ಒಂದು 1/4 ಸ್ಪೂನಷ್ಟಾದರೂ ಸ್ವೀಟ್ ಏನಾದ್ರು ತಿನ್ನಬೇಕು ಅಂತ ಊಟ ಆದಮೇಲೆ ಅಭ್ಯಾಸ. ಇನ್ನು ನಮ್ಮನೇಲಿ ಎಮರ್ಜೆನ್ಸಿ ನೀಡ್ಸ್ನ ಸ್ಯಾಟಿಸ್ಫೈ ಮಾಡೋದಕ್ಕೆ ಅಂತ ಏನಾದರೂ ಮಾಡಿಟ್ಕೊಂಡೇ ಇರ್ತೀವಿ. ಕೊಬ್ಬರಿ ಮಿಠಾಯಿ ಇಲ್ಲ ಕ್ಯಾರೆಟ್ ಹಲ್ವಾ ಈ ರೀತಿಯಾಗಿ. ಆ್ಯಂಡ್ ಊಟ ಎಲ್ಲ ಆದಮೇಲೆ ಅಟ್ಲೀಸ್ಟ್ ಒಂದು 1/4 ಸ್ಪೂನಷ್ಟಾದರೂ ಅದನ್ನು ತಿನ್ನಬೇಕು ಅನ್ನೋದು ನನ್ನ ಕ್ರೇವಿಂಗ್ಸು. ಅಲ್ಲಿಗೆ ಇವತ್ತಿನ ದಿನ ಕಂಪ್ಲೀಟ್ ಆಗುತ್ತೆ. ಇನ್ನು ಇಲ್ಲಿಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಾವು ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಶೈನಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್.